ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕವಿತಾ ಕುಕಿಂಗ್ ಈಸಿ ಮೆಥಡ್ ಲಾಕ್ಸಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೆಂಗಿದ್ದೀರಿ? ನಾ ಚಲೋ ಇದ್ದೀನಿ, ನೀವು ಚಲೋ ಇರಬೇಕಂತೇಳಿ ಕೋರ್ಕೊತೀನಿ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಇನ್ಸ್ಟೆಂಟ್ ಸೆಟ್ ದೋಸೆ. ಅಂದರೆ 10 ನಿಮಿಷದಾಗ ನೀವು ಸೆಟ್ ದೋಸೆ ಮನ್ಯಾಗ ಹೆಂಗೆ ಮಾಡ್ಬೋದು ಅಂತೇಳಿ ಇವತ್ತಿನ ವೀಡಿಯೋದಾಗ ನಿಮ್ಗೆ ಈಸಿಗಿಂತ ಈಸಿ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಈ ರೆಸಿಪಿ ಅಂತೂ ಬಿಸಿ ವೈಫ್ಸ್ ಇರಲಿ ರೀ, ಬ್ಯಾಚುಲರ್ಸ್ ಇರಲಿ, ಅವ್ರಿಗಂತೂ ಭಾಳ ಯೂಸ್ ಆಗ್ತೈತ್ರಿ. ಯಾಕಂದರೆ ನಾವು ಅಕ್ಕಿ ನೆನೆಸಿ ಮಾಡೋಕ್ಕಿಂತ ನೀವು 10 ನಿಮಿಷದಾಗ ಮನ್ಯಾಗ ಮಾಡೋದಂದ್ರೆ ಭಾಳ ಈಸಿ ಆಗ್ತೈತಲ್ಲ. ಹಂಗಂತೇಳಿ ಈ ರೆಸಿಪಿಗೆ ಬೇಕಾಗಿರೋ ಪದಾರ್ಥಗಳೇನಂತೇಳಿ ನೋಡ್ಕೊಂಡು ಬರೋಣ ಬರ್ರಿ. ಮತ್ತು ಇನ್ಸ್ಟೆಂಟ್ ಸೆಟ್ ದೋಸೆ ಮಾಡೋಕ್ಕೆ ನಮಗೆ ಬೇಕಾಗಿರೋ ಪದಾರ್ಥಗಳೇನಂತಂದ್ರೆ ಅವಲಕ್ಕಿ. ಇಲ್ಲಿ ನಾನು ಮೀಡಿಯಮ್ ಅವಲಕ್ಕಿ ತೊಗೊಂಡೇನಿ ರೀ. ನಿಮ್ಮ ಮನೆಗೆ ಏನಾದರೂ ನೀವು ದಪ್ಪ ಅವಲಕ್ಕಿ ಯೂಸ್ ಮಾಡೋದಿದ್ರಲ್ಲ, ನೀವು ದಪ್ಪ ಅವಲಕ್ಕಿನ ತೊಗೋಬೋದು. 1 ಕಪ್ ಅಷ್ಟು ನಾನು ಮೀಡಿಯಮ್ ಅವಲಕ್ಕಿ ತೊಗೊಂಡಿನಿ. ಆಮ್ಯಾಗ ಬಾಂಬೆ ರವೆ, ಅದಕ್ಕೆ ಸೂಜಿ ರವಾನು ಅಂತಾರಲ್ರಿ, ಅದು 1 ಕಪ್ ತೊಗೊಂಡಿನಿ. ಈಕ್ವಲ್ ಕ್ವಾಂಟಿಟಿ ಒಳಗೆ ಎಲ್ಲ ತೊಗೊಂಡಿದ್ದೆ. ಆಮ್ಯಾಗ 1 ಕಪ್ ಅಷ್ಟು ಮೊಸರು ತೊಗೊಂಡಿನಿ. ಒಂದು ಸ್ವಲ್ಪ ಅಡುಗೆ ಸೋಡಾ, ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಫ್ರೆಂಡ್ಸ್, ಇದಾಯ್ತು ರೀ ಇಂಗ್ರೀಡಿಯೆಂಟ್ಸ್. ಇವಾಗ ನೆಕ್ಸ್ಟ್ ಸ್ಟೆಪ್ ಏನಂತೇಳಿ ನಿಮ್ಗೆ ಹೇಳ್ಕೊಡ್ತೀನಿ. ಮೊದಲಿಗೆ ಅವಲಕ್ಕಿನ 2-3 ಸರಿ ಸ್ವಚ್ಛಂಗೆ ತೊಳಿಬೇಕ್ರಿ. ಅದಕ್ಕಿಂತ ಮುಂಚೆ ನೀವೇನು ಮಾಡ್ಬೇಕಂದ್ರೆ ಅದ್ರೊಳಗೆ ಭತ್ತ ಇರ್ತೈತೆ ರೀ, ಕಸ ಕಡ್ಡಿ ಇರ್ತೈತೆ, ಅದು ಒಂದು ಸೋಸ್ಕೊಂಡು ಇದನ್ನು 2-3 ಸರಿ ನೀರೊಳಗೆ ಸ್ವಚ್ಛಂಗೆ ತೊಳೆದು ಆಮ್ಯಾಗ ನೆನೆಸಿಡ್ಬೇಕ್ರಿ 1-2 ನಿಮಿಷ. ಫ್ರೆಂಡ್ಸ್, ಅವಲಕ್ಕಿನಂತೂ 2-3 ಸರಿ ನೀರೊಳಗೆ ಸ್ವಚ್ಛಂಗೆ ತೊಳೆದು 2 ನಿಮಿಷ ಬಿಟ್ಟಿದ್ದೆ ರೀ ನಾನು. ಅಂದರೆ ನೆನೆಯೋಕೆ. ನೆನೆಸಾದ್ಮ್ಯಾಗ ಜರಡಿನಾಗ ಹಾಕಿಟ್ಟು ನೆನೆಸಿದ್ದೈತಿ. ಇವಾಗ ಇದ್ರೊಳಗೆ ನಾವು ನೋಡಿರಿ ಬಾಂಬೆ ರವೆ ಹಾಕೋಣ. ಇದೇನು 1 ಕಪ್ ತೊಗೊಂಡಿದ್ವಲ್ಲ ಬಾಂಬೆ ರವೆ, ಅದು ಹಾಕೋಣ. ಇವಾಗ ಇದ್ರೊಳಗೆ ಮೊಸರು ಹಾಕೊಂಡ್ರಿ. ಮೊಸರು ಹಾಕಿ ನೋಡಿರಿ, ಅವಲಕ್ಕಿ, ರವೆ, ಮೊಸರು 3 ಚಲೋ ಮಿಕ್ಸ್ ಮಾಡ್ಬೇಕ್ರಿ. ಇಲ್ಲಿ ನೋಡಿರಿ. ಇವಾಗ ಇದ್ರ ಮ್ಯಾಗ ಒಂದು ಸಣ್ಣ ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಅದು ನೆನೆಯಾಗಿ ಬಿಡೋಣ್ರಿ. ಯಾಕಂದ್ರೆ ಅವಲಕ್ಕಿ, ಮೊಸರು, ರವೆ ಅನ್ನೋದು ಚಲೋ ನೆನಿಬೇಕ್ರಿ. ಆವಾಗ ಚಲೋ ಆಗ್ತೈತ್ರಿ ಸೆಟ್ ದೋಸೆ. ಫ್ರೆಂಡ್ಸ್, 10 ನಿಮಿಷ ಅಂತೂ ಆಯ್ತು. ಇದೇನು ನೆನೆಸಿಟ್ಟಿದ್ವಲ್ಲ ನಾವು ಅವಲಕ್ಕಿ, ರವೆ, ಮೊಸರು ಚಲೋ ಮೆತ್ತಗಾಗೈತಿ ನೋಡಿರಿ. ಬ್ಯಾಟರ್ ಎಲ್ಲ ಭಾಳ ಚಲೋ ಮೆತ್ತಗಾಗೈತ್ರಿ. ಇವಾಗ ಇದನ್ನು ಒಂದು ಮಿಕ್ಸಿನಾಗ ಹಾಕಿ ದೋಸೆ ಹಿಟ್ಟಿಗೆ ಹೆಂಗೆ ರುಬ್ಬೇಕಲ್ಲ ಹಂಗೆ ರುಬ್ಬೋಣ್ರಿ. ಮೊದಲಿಗೆ ಒಂದು ಜಾರ್ ತೊಗೊಳ್ಳೋಣ್ರಿ. ಇಲ್ಲಿ ನಾನು ದೊಡ್ಡ ಜಾರ್ ಯೂಸ್ ಮಾಡ್ಲಿಕ್ಕತ್ತೀನಿ. ಇವಾಗ ಇದ್ರೊಳಗೆ ಅವಲಕ್ಕಿ ಮಿಶ್ರಣ ಹಾಕೊಂಡ್ರಿ. ಇವಾಗ ಇದನ್ನು ಜಾಸ್ತಿ ತೆಳು ಇರಬಾರ್ದು ರೀ, ಜಾಸ್ತಿ ಗಟ್ಟಿ ಇರಬಾರ್ದು. ದೋಸೆ ಹಿಟ್ಟಿಗೆ ನಾವು ಹೆಂಗೆ ರುಬ್ಕೊಂಡು ಬರ್ತೀವಲ್ಲ ಹಂಗೆ ರುಬ್ಬೇಕ್ರಿ. ಬರ್ರಿ, ಇದನ್ನು ಬಂದು ಇವಾಗ ಮಿಕ್ಸಿನಾಗ ಹಾಕಿ ರುಬ್ಕೊಂಡು ಬರೋಣ. ಫ್ರೆಂಡ್ಸ್, ದೋಸೆ ಹಿಟ್ಟಂತೂ ರೆಡಿ ಐತ್ರಿ. ಅಂದರೆ ಸೆಟ್ ದೋಸೆ ಹಿಟ್ಟಂತೂ ರೆಡಿ ಐತಿ. ಇವಾಗ ಇದ್ರೊಳಗೆ ಉಪ್ಪು ಹಾಕೋಣ, ಸೋಡಾ ಪುಡಿ. ಇವಾಗ ಇದ್ರೊಳಗೆ ಒಂದು ಸ್ವಲ್ಪ ನೀರು ಹಾಕೊಂಡ್ರಿ. ಜಾಸ್ತಿ ಏನು ಬೇಡ, ಸ್ವಲ್ಪ ಹಿಂಗೆ ಹಾಕೋದ್ರಿಂದ ಸೋಡಾ ಪುಡಿ ಉಪ್ಪಂತೂ ಚಲೋ ಮಿಕ್ಸ್ ಆಗ್ತೈತ್ರಿ ಹಿಟ್ಟಿನಾಗ. ಅಂದರೆ ಗಂಟು ಅಂತೇಳಿ ಇರೋದಿಲ್ಲ. ಸ್ವಲ್ಪ ನೀರು ಹಾಕ್ರಿ, ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ನಾವು ಮಾಡೋ ಸೆಟ್ ದೋಸೆ ಎಲ್ಲ ನೀರು ಇರಬಾರ್ದು ರೀ. ನೋಡಿರಿ, ಉಪ್ಪು ಸೋಡಾ ಪುಡಿ ಹಾಕಿ ಚಲೋ ಮಿಕ್ಸ್ ಮಾಡಬೇಕು. ಫ್ರೆಂಡ್ಸ್, ಹಿಟ್ಟನ್ನ ನೋಡಾಕತ್ತಿರಲ್ಲ, ಜಾಸ್ತಿ ತೆಳು ಇಲ್ಲ, ಜಾಸ್ತಿ ಗಟ್ಟಿಲ್ಲ ರೀ. ಇವಾಗ ಇದ್ರ ಮ್ಯಾಗ ಒಂದು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಹಿಂಗೆ ಬಿಡೋಣ. ಫ್ರೆಂಡ್ಸ್, ನಮ್ಗೆ ಬೇಡ ಅಂದ್ರೆಲ್ಲ ಇನ್ಸ್ಟೆಂಟಾಗಿ ನೀವು ದೋಸೆ ಮಾಡ್ಬೋದ್ರಿ. ಹಿಂಗೆ ಒಂದು 10 ನಿಮಿಷ ಬಿಡೋದ್ರಿಂದ ಸೆಟ್ ದೋಸೆ ಅಂತೂ ಸಾಫ್ಟಾಗಿ ಆಗ್ತೈತ್ರಿ. ಹಂಗಂತೇಳಿ ಒಂದು 10 ನಿಮಿಷ ಬಿಡಬೇಕ್ರಿ. ಇಲ್ಲಪ್ಪ ನಿಮ್ಗೆ ಟೈಮ್ ಇಲ್ಲಾಂದ್ರೆ ನೀವು ಹಂಗೆ ಇನ್ಸ್ಟೆಂಟಾಗಿನೂ ದೋಸೆ ಹಾಕ್ಬೋದ್ರಿ. ಅಂದರೆ ಸೆಟ್ ದೋಸೆ ಮಾಡ್ಕೋಬಹುದು. ಫ್ರೆಂಡ್ಸ್, 10 ನಿಮಿಷ ಅಂತೂ ಆಗೈತ್ರಿ. ಇವಾಗ ನೋಡೋಣ್ರಿ ಹಿಟ್ಟು ಹೆಂಗಾಗೈತೆ ಅಂಥೇಳಿ. ಇಲ್ಲಿ ನೋಡಿರಿ, ಒಂದು ಸ್ವಲ್ಪ ಉಬ್ಬೈತೆ ನೋಡಿರಿ ಹಿಟ್ಟಂತೂ. ನೀವು ನೋಡ್ಬೋದ್ರಿ. ಫಸ್ಟ್ ಸ್ಟಾರ್ಟಿಂಗ್ ಏನು ನಾವು ನೋಡಿದ್ವಲ್ಲ ಹಿಟ್ಟಿಗಿಂತ ಸ್ವಲ್ಪ ಉಬ್ಬೈತಿ. ಯಾಕಂದರೆ ನಾವು ಸೋಡಾ ಪುಡಿ ಉಪ್ಪಂತೂ ಮಿಕ್ಸ್ ಮಾಡಿದ್ದೈತಲ್ಲ, ಸೋಡಾ ಪುಡಿ ಹಾಕೋದ್ರಿಂದ ಉಬ್ಬುತ್ತೈತ್ರಿ ಹಿಟ್ಟು. ಹಂಗಂತೇಳಿ ಸ್ವಲ್ಪ ಸೋಡಾ ಪುಡಿ ಹಾಕಿದ್ದೈತಿ. ಫ್ರೆಂಡ್ಸ್, ಇದಂತೂ ರೆಡಿ ಐತ್ರಿ. ಇವಾಗ ಸೆಟ್ ದೋಸೆ ಮಾಡೋಣ. ಮೊದಲಿಗೆ ಗ್ಯಾಸ್ ಹಚ್ಚೋಣ್ರಿ. ಇವಾಗ ದೋಸೆ ತವ ಇಡೋಣ್ರಿ. ದೋಸೆ ತವ ಅಂತೂ ಬಿಸಿ ಆಗೈತ್ರಿ, ಜಾಸ್ತಿ ಬಿಸಿ ಇಲ್ಲ, ನಾರ್ಮಲ್ ಬಿಸಿ ಆಗೈತಿ. ಇವಾಗ ಇದ್ರೊಳಗೆ ನೋಡಿರಿ, ಒಂದು ಸೆಟ್ ದೋಸೆಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕೊಂಡು ಹಿಟ್ಟು, ಜಾಸ್ತಿ ಹಾಕೋದು ಬೇಡ. ಫ್ರೆಂಡ್ಸ್, ಹಿಟ್ಟಂತೂ ಇಲ್ಲಿ ನೋಡಿರಿ, ನಾ ಹೆಂಗೆ ವಿಡಿಯೋದಾಗ ತೋರಿಸ್ಲಿಕ್ಕತ್ತೀನಲ್ರಿ ಹಂಗೆ ಮಾಡಬೇಕು. ಯಾಕಂದ್ರೆ ನೀವು ಜಾಸ್ತಿ ಪ್ರೆಸ್ ಹಾಕಿದ್ರೆ ಏನಾಗ್ತೈತ್ರಿ, ಸೆಟ್ ದೋಸೆ ಹೋಗಿ ನಾರ್ಮಲ್ ದೋಸೆ ನಾವು ಮನ್ಯಾಗ ಮಾಡ್ತೀವಲ್ಲ ಹಂಗಾಗ್ತೈತ್ರಿ. ಇವಾಗ ಇದ್ರ ಮ್ಯಾಗ ಒಂದು ಮುಚ್ಚಳ ಮುಚ್ಚೋಣ್ರಿ. ಮುಚ್ಚಳ ಮುಚ್ಚೆ ನೀವು ಸೆಟ್ ದೋಸೆ ಮಾಡ್ಬೇಕ್ರಿ, ಆವಾಗ ಚಲೋ ಆಗ್ತೈತಿ. ಫ್ರೆಂಡ್ಸ್, ಗ್ಯಾಸ್ನಂತೂ ಮೀಡಿಯಮ್ ಫ್ಲೇಮ್ನಾಗ ಇಡ್ರಿ, ಹೈ ಫ್ಲೇಮ್ನಾಗಂತೂ ಇಡಕ್ಕೆ ಹೋಗಬೇಡ್ರಿ. ಫ್ರೆಂಡ್ಸ್, ಇವಾಗ ಮುಚ್ಚಳ ತೆಗೆದು ನೋಡೋಣ್ರಿ. ನೋಡಿರಿ, ನಾರ್ಮಲಾಗಿ ನಾವು ಮನ್ಯಾಗ ಹೆಂಗೆ ಹಿಟ್ಟು ನೆನೆಸಿ ಮಾಡ್ತೀವಲ್ರಿ ಹಂಗೆ ಆಗ್ತೈತ್ರಿ. ಅದಕ್ಕಿಂತ ಸಾಫ್ಟ್ ಆಗ್ತೈತ್ರಿ. ಇವಾಗ ಇದಕ್ಕೆ ನೋಡಿರಿ ಎಣ್ಣೆ ಹಚ್ಚೋಣ. ಫ್ರೆಂಡ್ಸ್, ಹಿಂಗೆ ಎಣ್ಣೆ ಹಚ್ಚೋ ಬ್ರಷ್ ನಿಮ್ಮ ಮನ್ಯಾಗ ಏನಾದರೂ ಇಲ್ಲಂದ್ರಲ್ಲ ಚಮಚೆ ಒಳಗೆ ನೀವು ಎಣ್ಣೆ ಹಾಕ್ಬೋದು. ಹಿಂಗೆ ಸುತ್ತಿ ಹಾಕ್ತಾರಲ್ಲ, ನೀವು ನಾರ್ಮಲ್ ದೋಸೆಗೆ ಹೆಂಗೆ ಎಣ್ಣೆ ಹಚ್ತೀರಲ್ಲ ಹಂಗೆ ನೀವು ಹಾಕ್ಬೋದು. ಇವಾಗ ಇದನ್ನಂತೂ ನಾವು ಹೊಲಸಿ ಹಾಕಬಾರ್ದ್ರಿ. ನಿಮ್ಗೆ ಬೇಕಂದರೆ 2 ಕಡೆ ನಿಮ್ಗೆ ಗೋಲ್ಡನ್ ಬೇಕಂದ್ರೆ ನೀವು ಹಿಂಗೆ ತಿರುಗಿಸ್ನೂ ಹಾಕ್ಬೋದ್ರಿ.
ಫ್ರೆಂಡ್ಸ್ ಸೆಟ್ ದೋಸೆ ಅಂತೂ ರೆಡಿ ಐತ್ರಿ. ಇವಾಗ ಒಂದು ಪ್ಲೇಟ್ನಾಗ ತೆಗೆದು ಬಿಡೋಣ್ರಿ. ಫ್ರೆಂಡ್ಸ್ ಇವಾಗ ಇನ್ನೊಂದು ಸೆಟ್ ದೋಸೆ ಹೆಂಗೆ ಮಾಡೋದು ಅಂಥೇಳಿ ನಿಮ್ಗೆ ಹೇಳ್ಕೊಡ್ತೀನಿ ಇನ್ನೊಂದು ಸರಿ. ಇಲ್ಲಿ ನೋಡಿರಿ, ಹಿಟ್ಟನ್ನು ಬೇಕಂದ್ರೆ ನೀವು ಸ್ವಲ್ಪ ಜಾಸ್ತಿನೂ ಹಾಕ್ಬೋದು ರೀ, ಅದರೊಳಗೆ ಏನೂ ಪ್ರಾಬ್ಲಮ್ ಇಲ್ಲ. ಫ್ರೆಂಡ್ಸ್ ಈ ದೋಸೆನೂ ರೆಡಿ ಐತ್ರಿ. ಇವಾಗ ಎಣ್ಣೆ ಹಚ್ಚೋಣ್ರಿ. ದೋಸೆಗಂತೂ ಸೆಟ್ ದೋಸೆಗಂತೂ ಎಣ್ಣೆ ಹಚ್ಚೋಣ. ಫ್ರೆಂಡ್ಸ್ ಇಂಥ ಬ್ರಷ್ ನಿಮ್ಮ ಮನೆಯಾಗ ಏನಾದರೂ ಇಲ್ಲಾಂದ್ರೆ ನೀವು ಚಮಚನಾಗ ನೀವು ಎಣ್ಣೆ ಹಾಕ್ಬೋದು ರೀ. ನೋಡಿರಿ, ಎಲ್ಲ ಕಡೆನೂ ಚಲೋ ಎಣ್ಣೆ ಹಚ್ಚಬೇಕ್ರಿ. ಫ್ರೆಂಡ್ಸ್ ಈ ದೋಸೆನೂ ರೆಡಿ ಐತ್ರಿ. ಇವಾಗ ಇದನ್ನು ಪ್ಲೇಟ್ನಾಗ ತೆಗೆದು ಬಿಡೋಣ್ರಿ. ಪ್ಲೇಟ್ನಾಗ ತೆಗೆದು ಎಲ್ಲ ದೋಸೆನೂ ಹಿಂಗೆ ಮಾಡೋಣ್ರಿ. ಹಿಂಗೆ ಮಾಡಿ ಸರ್ವ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ರೆಡಿ ಐತ್ರಿ ಇನ್ಸ್ಟೆಂಟ್ ಸೆಟ್ ದೋಸೆ. ಈ ಇನ್ಸ್ಟೆಂಟ್ ಸೆಟ್ ದೋಸೆ ಹೆಂಗೆ ಮಾಡ್ತಾರೆ ಅಂಥೇಳಿ ಇವತ್ತಿನ ವಿಡಿಯೋದಾಗ ಈಸಿಗಿಂತ ಈಸಿ ಹೇಳ್ಕೊಡ್ತೀನಿ. ನೀವು ಒಂದ್ಸರಿ ಮನ್ಯಾಗ ತಪ್ಪದೇ ಟ್ರೈ ಮಾಡಿರಿ. ಕಾಮೆಂಟ್ನಾಗ ತಿಳಿಸೋದಂತೂ ಮರ್ಲಿಕ್ಕೆ ಹೋಗಬೇಡ್ರಿ ಹೆಂಗಾಗೈತಿ ಈ ಸೆಟ್ ದೋಸೆ ಅಂಥೇಳಿ. ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಭಾಳ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಸಪೋರ್ಟ್ ಇದ್ದಾಗ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ. ಫ್ರೆಂಡ್ಸ್ ಇದಿತ್ರಿ ಇವತ್ತಿನ ರೆಸಿಪಿ. ನಾಳೆ ಇನ್ನೊಂದು ರೆಸಿಪಿನಾಗ ನಿಮ್ಗೆ ಖಂಡಿತ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.